2 ತಿಂಗಳ ಹಿಂದೆ ಮದುವೆಯಾಗಿದ್ದಂತಹ ನವ ವಿವಾಹಿತೆ 26 ವಯಸ್ಸಿನ ಗಾನವಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ಸದ್ಯ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ನಾನೀಗ ಚನ್ನಸಂದ್ರದ ಕೊಲಂಬಿಯಾ ಆಸ್ಪತ್ರೆಯಲ್ಲಿದ್ದೀನಿ. ಈಗ ಒಂದು ಆಸ್ಪತ್ರೆಯಲ್ಲಿ ಗಾನವಿ ಮೃತದೇಹ ಇರುವಂತದ್ದು. ನನ್ನೊಂದಿಗೆ ಸದ್ಯ ಗಾನವಿಯವರ ತಾಯಿ ಇದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಅಮ್ಮ, 2 ತಿಂಗಳ ಹಿಂದೆ ಮದುವೆ ಆಗಿತ್ತು, ಏನಾದ್ರು ಗಲಾಟೆಗಳಾಗಿತ್ತಾ, ಜಗಳಗಳಾಗಿತ್ತಾ, ಏನು ಅನ್ನುವಂಥದ್ದು? ಏನು ಇಲ್ಲ ಸರ್, ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಅವಳು ನನ್ನ ಹತ್ರ ಹೇಳಲೇ ಇಲ್ಲ. ಯಾರಿಗೆ ಹೇಳಲಿಲ್ಲ? ಏನು ವರದಕ್ಷಿಣೆ ಕಾಸು ತಗೊಂಬ, ದುಡ್ಡು ತಗೊಂಬ, ಒಡವೆ ತಗೊಂಬ ಅಂತ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನಮ್ಮ ಮಗು ಮಾನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವಳು ಯಾರ ಹತ್ರ ಹೇಳಿಲ್ಲ ಸರ್. ಶ್ರೀಲಂಕಾಕ್ಕೆ ಹೋಗೋ ದಿವಸ ನನ್ನ ಹತ್ರ ಹೇಳಿದ್ಲು, ಮಮ್ಮಿ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಬುಕ್ ಮಾಡಿದ್ದಾರೆ, ಆಮೇಲೆ ನೀವೇನಾದ್ರೂ ಡಿಸಿಷನ್ ಮಾಡ್ರಿ ಅಂದ್ಲು ಸರ್. ಅವನು ಒಡವೆ ದುಡ್ಡು ತರೋ ತನಕ ನನಗೆ ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವ್ರ ಅಮ್ಮ ಕ್ರಿಮಿನಲ್ ಸರ್. ಅವ್ರಮ್ಮ ಎಲ್ಲ ಹೇಳ್ಕೊಟ್ಟು ಅವನಿಗೆ ಹತ್ರನೂ ಬಿಟ್ಟಿರಿ, ನನ್ನ ಕೈ ಮುಟ್ಟಿಲ್ಲ ಸರ್ ಅಂತ ಇದ್ಲು. ನನ್ನ ಮಗಳು ತುಂಬ ನನ್ನ ಕಣ್ಣಲ್ಲಿ ನೀರಿಲ್ಲ ಮಮ್ಮಿ. 2 ತಿಂಗಳು ನಾನು ಅನುಭವಿಸ್ಬಿಟ್ಟಿದ್ದೀನಿ ಅಷ್ಟು. ಅಂದ್ರೆ ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಸರ್, ಏರ್ಪೋರ್ಟ್ ಅರೇಂಜ್ ಮ್ಯಾರೇಜು. ಆಮೇಲೆ ಶ್ರೀಲಂಕಾಗೆ ಏರ್ಪೋರ್ಟ್ ಅಲ್ಲಿ 6 ಗಂಟೆಗೆ ಇರೋ ಫ್ಲೈಟ್ಗೆ 10 ಗಂಟೆಗೆ ತಂದು ಕೂಡ್ಸ್ಬಿಟ್ಟು ಇನ್ನು ಇವತ್ತು ನಿನ್ನೆ ಬರ್ಬೇಕಾಗಿತ್ತು ಸರ್. 1 ವಾರ ಮುಂಚೆ ಒಂದು ಬಾಟ್ಲ್ ನೀರು ಕೊಟ್ಟಿಲ್ಲ ಕುಡಿಯಕ್ಕೆ, ಒಂದು ಊಟ ಕೊಟ್ಟಿಲ್ಲ, ಅಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟ ಅಂತೆಲ್ಲ. ನನ್ನ ಮಗಳು ನಾನು ಹೇಳ್ಕೊಳಕ್ ಇಷ್ಟಿದೆ ಸರ್. 2 ತಿಂಗಳಲ್ಲಿ 20 ವರ್ಷ ಕಷ್ಟ ಅನ್ಭವಿಸ್ಬಿಟ್ಟಿದ್ದಾಳೆ ನನ್ನ ಮಗಳು. ಹೇಳಿ ತುಂಬಾ ಒಳ್ಳೆ ಹುಡುಗಿ ಸರ್, ಯಾರನ್ನಾದ್ರೂ ಹೇಳಿ ಅವಳು ಮರ್ಯಾದೆ ಹೋಗುತ್ತೆ. ನಮ್ಮ ಹತ್ರ ಹೇಳಲೇ ಇಲ್ಲ. ಏನ್ ಹೆಸರು ಹುಡುಗಂದ್? ಏನ್ ಹೆಸರು? ಅಳಿಯಂದ್ ಏನ್ ಹೆಸರು? ಸೂರಜ್. ಸೂರಜನ್ನು ನೀವು ತೋರಿಸಿದಾಗ ಒಪ್ಕೊಂಡಿದ್ರ ಅವರು? ಓಕೆ ಮದುವೆ ಆಗ್ತೀನಿ ಏನು ಇಷ್ಟ ಇತ್ತು. ನೀವೆಲ್ಲ ದೊಡ್ಡವ್ರು ಹೆಂಗ್ ಹೇಳಿದ್ರೆ ಹಂಗೆ ಅಂತ ಅವಳು ಬೇರೆ ಹೇಳ್ತಾ ಇರ್ಲಿಲ್ಲ, ನಾವ್ ಏನ್ ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ಲು. ಮೊಬೈಲ್ ನಿಮಗ್ ಗೊತ್ತಿರುತ್ತೆ ಇಲ್ಲ ಮಮ್ಮಿ, ನೀವು ಚೆನ್ನಾಗೇ ಮಾಡ್ತೀರಾ, ನಾನು ನೆಮ್ಮದಿಯಾಗಿರ್ತೀನಿ ಅಂತ ಮದ್ವೆ ಆದ್ಲು ಸರ್. ಅಂತ ಒಳ್ಳೆ ಹುಡುಗಿ ಸಿಗಲ್ಲ ಸರ್ ಇನ್ನು, ನನ್ನ ಮಗಳಂತ ಒಳ್ಳೆ ಹುಡುಗಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ನಿಗೆ ಏನ್ ಗೊತ್ತಾ ಸರ್, ಅವನು ಹುಡುಗನ ಅಲ್ಲ ಅಂತಾನೆ ಅವಳಿಗೆ ಡೌಟು. ಅವನಿಗೆ ಒಳ್ಳೊಳ್ಳೆ ಡ್ರೆಸ್, ನನ್ನ ಮಗಳ ಅಂತ ಡ್ರೆಸ್ಸೇ ಹಾಕಿಲ್ಲ, ಅವನು ಪೋಸ್ಟರ್ ಹಾಕ್ಬೇಕು, ಫೋಟೋ ಇಡ್ಸ್ಕೊಳಕ್ ಮಾತ್ರ ಹಿಂಗ್ ಕೈ ಹಿಡ್ಕೊಂಡು ದಪ್ಕೊಳೋದು, ಆಮೇಲೆ ದೂರ ತಳ್ಳೋದು. ಈ ತರ ಕ್ರಿಮಿನಲ್ ಮೈಂಡೆಡ್ ಸರ್ ಅವ್ರದ್ದು. ನಿಮಗೆ ಈಗ ಆತ್ಮಹತ್ಯೆ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಯಾವಾಗ ಸಂಪರ್ಕ ಮಾಡಿದ್ರು? ಯಾವಾಗ ಫೋನ್ ಅಲ್ಲಿ ಮಾತಾಡಿದ್ರು? ಯಾವಾಗ ನಿಮ್ಗೆ ನೇರವಾಗಿ ಭೇಟಿ ಮಾಡಿದ್ರು? ಬಂದಿದ್ದೆ ಸರ್, ನಮ್ಮನೇಲೆ ಮಾಡ್ಕೊಂಡಿದ್ದವಳು. ಶ್ರೀಲಂಕಾದಲ್ಲಿ ಅವಳು ರಾತ್ರಿ ಬಂದ್ಮೇಲೆ ನಾನು ಇವಾಗೆ ಬಂದು ಕರ್ಕೊಂಬರೋದಮ್ಮ ಅಂದೆ. ಬೇಡ ಬೇಡ ಬೆಳಗ್ಗೆ ಬನ್ರಿ ಅಂದ್ಲು. ಆಮೇಲೆ ಬೆಳಗ್ಗೆ ಹೋದ್ರೆ ಸರ್ ಮನೆಯಲ್ಲಿ ನಡೆದಿರೋದೆಲ್ಲ ಇದೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿಂದ ಏರ್ಪೋರ್ಟ್ ಇಂದ ಮನೆಗೆ ಕರ್ಕೊಂಡು ಹೋದ್ರು ಅಂತ. ಅವ್ರ ಮನೆ ಮುಂದೆ ಕ್ಯಾಮ್ರಾ ಇದೆ ಎಲ್ಲ ನೋಡಿ. ಬೇಕಂದ್ರೆ ನಮ್ ಕಾರ್ ಹೋಗಿದ್ದು, ನಾವು ಕರ್ಕೊಂಡ್ ಬಂದಿದ್ದು. ಬರಲ್ಲ ಅಂತ ಕಾಲ್ ಹಿಡ್ಕೊಂತೀನಿ, ಸೂರಜ್ ನಮ್ಮ ಮನೆಗೆ ಹೋದ್ರೆ ನಾನು ಸತ್ತೋಗ್ತೀನಿ, ನೀನ್ ನನ್ನ ಕಳಿಸ್ಬೇಡ ಅಂತ ಹಿಡ್ಕೊಂಡ್ರೆ ಹಿಂಗೆ ಕಾಲೆಲ್ಲ ಅಂದ್ಬಿಟ್ಟು ಹೋಗ್ತಾ ಇರು ಮನೆಯಿಂದ ಅಷ್ಟೇ ಕರ್ಕೊಂಡು ಹೋಗ್ಬಿಡ್ರಿ. ಏನ್ ಎಜುಕೇಶನ್ ಮಾಡಿದ್ರು ಮಗಳು? BCom ಮಾಡಿ CA ಮಾಡ್ಬೇಕು ಅಂತ ಇದ್ಲು. ನಾನೇ ಬೇಗ ದುಡುಕಿ ಮದ್ವೆ ಮಾಡ್ಬಿಟ್ಟೆ. ಅಂದ್ರೆ ವರದಕ್ಷಿಣೆ ಕಿರುಕುಳದಿಂದನೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ರ? ಪಿಶಾಚಿಗಳು ಸರ್ ಅವರು. ಒಡವೆ ದುಡ್ಡು ನನ್ ಮಗಳನ್ನೇ ಇಕ್ಕೊಂಡ್ಬಿಟ್ರು. ಕಾರ್ ಯಾವಾಗ ತಗೊಂಡ್ಬರ್ತೀಯಾ? ಇದಿಷ್ಟು ಮೃತ ಗಾನವಿ ಅವರ ತಾಯಿ ಹೇಳುವಂತದ್ದು. ಹಾಗೆ ನನ್ನೊಂದಿಗೆ ಮದುವೆಯನ್ನ ಮಾಡಿಸಿಕೊಟ್ಟಂತಹ ಅವರ ದೊಡ್ಡಮ್ಮ, ಅಂದ್ರೆ ಮೃತ ಗಾನವಿ ಅವರ ದೊಡ್ಡಮ್ಮ ಇದ್ದಾರೆ, ಅವ್ರನ್ನು ನಾನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹೇಳಿ, ನೀವೇನಿತ್ತು ಅದ್ದೂರಿಯಾಗಿ ಮದುವೆಯನ್ನ ಮಾಡಿಸಿದ್ರಿ, ಇವತ್ತು ಗಾನವಿ ಇಲ್ಲ, ಕಳ್ಕೊಂಡಿದ್ದೀರಿ. ನಾವ್ ಅವ್ರ ಮಾತುಕತೆಗೆ ಬಂದಾಗ ಕೇಳಿದ್ವಿ ಏನ್ ಕೊಡ್ಬೇಕು ಅಂತ. ನೀವೇನು ಬೇಡ, ನಮ್ಗೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದ್ ಮದ್ವೆ ಮಾಡ್ಕೊಡ್ರಿ, ಇದು ರಿಸೆಪ್ಷನ್ ಮಾಡ್ಕೊಡ್ರಿ ಅಂದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ಹುಡುಗ ಫೋನ್ ಮಾಡಿದಾಗೆಲ್ಲ ಒಡವೆ ಏನ್ ಕೊಡ್ಸವ್ರೆ ನಿನ್ಗೆ, ಏನ್ ಮಾಡ್ಸವ್ರೆ ಎಲ್ಲ ಹೇಳ್ತಾ ಇದ್ನಂತೆ. ನಾನು ಅವ್ರ ಅಮ್ಮಗ್ ಫೋನ್ ಮಾಡಿದೆ, ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಹೇಳ್ರಿ, ನಾವು ಕಾರ್ಡ್ ಹೊಡ್ಸಿದೀವಿ, ಇನ್ನು ಯಾರಿಗೂ ಕೊಟ್ಟಿಲ್ಲ. ಇಲ್ಲ ಬೇಡ, ಹುಡ್ಗಿನ ಒಂದು ಕೊಟ್ಬಿಡ್ರಿ, ನಾವು ಸಾಕು, ಇನ್ನೇನು ಬೇಡ ನಮ್ಗೆ ಅಂತಂದ್ರು. ಆಮೇಲೆ ನೋಡಿದ್ರೆ ಮದ್ವೆ ಆದ್ಮೇಲೆ 6ನೇ ದಿವಸದಿಂದ ಟಾರ್ಚರು. ಎಲ್ಲಿ ಒಡವೆ, ಎಲ್ಲಿ ಕಾರಲ್ಲಿ 1.5 ಲಕ್ಷದ ತಿಂಗಳಿಗೆ ಹಾಕ್ಸ್ಕೊಂಬರ್ರಿ, 1.5 ಲಕ್ಷ ಹಾಕ್ಸ್ಕೋಬೇಕು. ಆಮೇಲೆ ಒಡವೆಗಳು ಎಷ್ಟು ಮಾಡ್ಸೈತೆ ಅಂತ ನಿಮ್ ದೊಡ್ಡಮ್ಮ ಹೇಳಿದ್ರಲ್ಲ, ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಸ್ವಸ್ಥಾನಕ್ಕೆ ಹೋದಾಗ ಎಲ್ಲ ಕೊಡೋಣ, ಇವಾಗ ಎಷ್ಟು ಬೇಕೋ ಅಷ್ಟು ಅಂತ ಕೊಟ್ಟಿದ್ವಿ.
ಇಲ್ಲ ಫುಲ್ ಎಲ್ಲ ಎತ್ಕೊಂಡ್ಬಂದ್ಬಿಡ್ಬೇಕು. ದುಡ್ಡು ಎಲ್ಲಿ ನಿನ್ ಮೊಬೈಲ್ ತೋರ್ಸು ಎಷ್ಟೈತೆ ಅಕೌಂಟಲ್ಲಿ, ತಿಂಗಳು 1.5 ಲಕ್ಷ ಹಾಕ್ಸ್ಕೊಬೇಕು. ಕೊಡು ನಿನ್ ಮೊಬೈಲ್ ಕೊಡಿಲಿ, ಚೆಕ್ ಮಾಡ್ಬೇಕು ನಾವು ಎಷ್ಟು ಅಕೌಂಟಲ್ಲಿ ಎಷ್ಟಿದೆ. ಒಂದೊಂದು ಹಿಂಸೆ ಅಲ್ಲ. ಅವಳು ಹತ್ಕೊಂಡ್ ಮಲ್ಕೊಂಡ್ರು ಕೂಡ ಬಾಮ್ಮ ಊಟ ಮಾಡು ಅಂತ ಕೇಳ್ದವ್ರಿಲ್ಲ. ಅಳು ನೀನು. ಅವಳು ಏನಾದ್ರು ನನ್ಗೆ ಸ್ವಲ್ಪ ಕೈ ಕೊಡು ಸೂರಜ್, ನಿನ್ ಹಿಡ್ಕೊಂತೀನಿ ಅಂದ್ರೆ ಇಲ್ಲ ಅದೆಲ್ಲ ಆಗಲ್ಲ. ಅವನು ಆ ಫೀಲಿಂಗ್ಸೇ ಇಲ್ಲ. ನನ್ಗೆ ಆಪರೇಷನ್ ಆಗಿದೆ, ನಾನು ಇದು ಮಾಡಲ್ಲ, ನಾನು ಟಚ್ ಮಾಡಲ್ಲ, ಆಪರೇಷನ್ ಆಗಿದೆ, ನಂಗೆ ಟೈಮ್ ಬೇಕು. ಅವನ್ ಗಂಡಸು ಅಂತ ತೋರ್ಸ್ಕೊಬೇಕಲ್ಲ. IVF ಅಲ್ಲಿ ಮಗು ಮಾಡ್ತೀನಿ ನಾನು. IVF ಅಲ್ಲಿ ಮಗು ಮಾಡಿ ನಾನು ಗಂಡಸು ಅಂತ ತೋರಿಸ್ತೀನಿ ಎಲ್ಲಾರ್ಗುನು. ಓಕೆ, ನೀವು ಇಷ್ಟೊಂದು ಅದ್ದೂರಿಯಾಗಿ ಮದುವೆನೆಲ್ಲ ಮಾಡ್ತೀರಿ, ಆದ್ರೆ ಹುಡುಗನ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಿಸುವಂತದ್ದು ಆ ತರ ಏನಾದ್ರು ನೀವು ಮಾಡ್ಲಿಲ್ವಾ? ದುಡುಕಿ ಏನಾದ್ರು ಮದುವೆ ಆಯ್ತಾ ಅಥವಾ ಹೇಗೆ? ಎಲ್ಲ ಮಾಡಿದ್ವಿ. ಎಲ್ಲಾರು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದು ನಮ್ಗೆ. ಬೇರೆಯವ್ರಿಗೆಲ್ಲ ಅವ್ರು ಒಳ್ಳೆಯವ್ರೆ, ಒಳಗಡೆ ಮಾತ್ರ ಇಷ್ಟು ಟಾರ್ಚರು. ಒಳಗಡೆ ಏನು ಇಲ್ಲ ಅವ್ರದ್ದು. ಸುಮ್ನೆ ಮೇಲೆ ನಾವು ಇಷ್ಟಕ್ಕಿದೀವಿ. ನನ್ನ ಹತ್ರ 21 ಸೆಟ್ ಇದೆ. ದೊಡ್ಡ ಸೊಸೆ 8 ಸೆಟ್ ತಗೊಂಬಂದವಳೆ. ನೀನು ತಗೊಂಬರ್ಬೇಕು ಒಡವಿಗಳು. ನನ್ನ ಹತ್ರ 21 ಸೆಟ್ ಐತೆ. ನೀನು ಈ ತರ ಬಟ್ಟೆ ಹಾಕ್ತೀಯಲ್ಲ, ಇಂಥ ಬಟ್ಟೆಗಳು ಈ ತರ ಎಲ್ಲ ಹಾಕ್ಬಾರ್ದು. ಹೋಗು ಬೇರೆ ತಗೊಂಬ ಬಟ್ಟೆ, ಬೇರೆ ತಗೊಂಬರ್ಬೇಕು. ಆಮೇಲೆ ದುಡ್ಡೆಲ್ಲ ನೀನ್ ಇಟ್ಕೊಬೇಕು. ಒಂದು ರೂಮ್ ಕೊಟ್ಟಿರ್ಲಿಲ್ಲ, ಹೊಸದಾಗ ಮದುವೆ ಆಗವ್ರೆ. ಒಂದು ರೂಮ್ ಆ ಹುಡುಗಿಗೆ ಪ್ರವೇಶ ಇಲ್ಲ. ಯಾಕಂದ್ರೆ ಮಗನ್ನ TV ನೋಡ್ಕೊಂಡು ಕುಂಡ್ರಸ್ಕೊಳೋದು 11 ಗಂಟೆವರೆಗೂ. ಅವಳು ನಿದ್ದೆ ಮಾಡ್ಬಿಟ್ಮೇಲೆ ಕಳ್ಸೋದು ಮಗನ್ನ ಹೋಗು ಅಂತ. ಅವನು ತಲೆದಿಂಬು ಹಿಡ್ಕೊಂಡು ಮಲ್ಕೊಳೋದು. ಅವನು ಹಿಂಗೇನಾದ್ರೂ ಟಚ್ ಮಾಡಕ್ ಬಿಡ್ತಾ ಇರಲಿಲ್ಲಂತೆ. ಮಾಡಬಾರ್ದು ನೀನು. ಇದನ್ನೆಲ್ಲ ಸ್ವತಃ ಗಾನವಿ ಅವರು ಹೇಳ್ಕೊಂಡಿದ್ರ? ಹೇಳಿದ್ದು ನೈಟ್ ಸಿಂಗಾಪುರ್ಗೆ ಹೋಗ್ಬೇಕಲ್ಲ, ಅವಾಗ ಹೇಳಿದಾಳೆ. ಹಿಂದಿನ ದಿವಸ ಹೇಳ್ಬಿಟ್ಟಿದ್ರೆ ನಾವು ಕಳಿಸ್ತಾ ಇರ್ಲಿಲ್ಲ. ಅವಾಗ ಹೇಳಿದಾಳೆ, ಇಲ್ಲ ನೋಡೋಣ ಇವಾಗ ಏನಾದ್ರೂ ಆಗ್ಬೋದು, ಅವ್ನ್ ಸ್ವಲ್ಪ ಇಷ್ಟ ಬರ್ಬೋದು ನನ್ ಮೇಲೆ, ಹೋಗ್ ಬಂದ್ಬಿಡ್ತೀನಿ ದೊಡ್ಡಮ್ಮ ಅಂತ. ಆಮೇಲೆ 10 ದಿವ್ಸಕ್ ಮಾಡಿದ್ದವರು 4 ದಿವ್ಸಕ್ಕೇನೆ ಬಂದ್ಬಿಟ್ಟು 7 ಗಂಟೆ ಫ್ಲೈಟ್ ಬೆಳಗ್ಗೆನೆ ಕೂರ್ಸ್ಕೊಂಡವನಂತೆ. ಆಮೇಲೆ ನಿನ್ಗೇನ್ ಬೇಕು ಏನೋ ಮೊಬೈಲು ನೋಡಬಾರ್ದು ಅವಳು. ನಿನ್ಗೇನ್ ನಾನ್ ಕರೆನ್ಸಿ ಹಾಕ್ಸ್ಬೇಕು ಅಂದ್ಬಿಟ್ಟು ಅವ್ನ್ ನೋಡ್ಕೊಂಡು ಕುತ್ಕೊಳೋದು ಮೊಬೈಲ್. ಇವಳು ಅಲ್ಲಿ ಬರೋರ್ನೆಲ್ಲ ನೋಡ್ಕೊಂಡು 1 ಗ್ಲಾಸ್ ನೀರ್ ಕೂಡ ಕುಡಿಯಕ್ಕೆ ಎದ್ದೋಗಿ ಶಕ್ತಿ ಇಲ್ಲಂತೆ ಅವಳಿಗೆ. ಆಮೇಲೆ ಏನ್ ತಿಂತೀಯ ಏನಿಲ್ಲ, ಏನು ಇಲ್ವಂತೆ. ಅಷ್ಟು ನರಕ ಯತ್ನೆ ಅನ್ಭೋಗಿಸ್ಬಿಟ್ಟೆ ನಾನು ಏರ್ಪೋರ್ಟ್ ಅಲ್ಲಿ. ನೋಡೋರ್ಗೆ ಬೇರೆಯವ್ರಿಗೆ ಹನಿಮೂನ್ ಟ್ರಿಪ್ ಹಿಡ್ಕೊಳೋದು, ಒಂದು ಫೋಟೋ ಹಿಡ್ಕೊಳೋದು, ಇದಕ್ ಹಾಕೋದು. ನೋಡೋರ್ಗೆ ಹನಿಮೂನ್ ಟ್ರಿಪ್ ಹೋಗಿದ್ದಾನೆ ಅಂತ ತಿಳ್ಕೊಬೇಕು. ಏನಿಲ್ಲ. ಆಮೇಲೆ ಮನೆಗ್ ಬಂದ್ರೆ ಅವಳಿಗೆ ಶಕ್ತಿನೇ ಇಲ್ಲಂತೆ. ಆಮೇಲೆ ಇಬ್ರು ಟಾರ್ಚರ್ ಅಂತೆ. ಅತ್ತೆ ಮಗ ಶುರು ಮಾಡ್ಕೊಂಡ್ರಂತೆ, ನಿಮ್ ದೊಡ್ಡಮ್ಮ ಹಿಂಗೆಲ್ಲ ಅಂದ್ರಲ್ಲ ಅಂತ. ಆಯಮ್ಮನೇ ನನ್ಗೆ ಫೋನ್ ಮಾಡಿದ್ದು. ನಾನು ಕೇಳಬಾರ್ದು, ನಾವೇ ಹೋಗಿ ಡೈರೆಕ್ಟ್ ಕೇಳೋಣ ಅಂತ ಇದ್ರೆ ಆಯಮ್ಮನೇ ನನ್ಗೆ ಫೋನ್ ಮಾಡಿದ್ಲು. ಅವಾಗ ನಾನು ಇದೆಲ್ಲ ಹೇಳಿದ್ರೆ ಆಮೇಲೆ ಮಗನ್ಗೆ ಅದೇನೇನು ಹೇಳ್ಕೊಟ್ಲೋ ಏನೋ ಗೊತ್ತಿಲ್ಲ. ಮಗ ಏನು ಹೆಂಡತಿ ಇದು ಮಾಡಬಾರ್ದಾಗಿತ್ತಂತೆ. ಇಲ್ಲ ನೀನ್ ಅವೆಲ್ಲ ಮಾಡಬಾರ್ದು. ಅವಳು ಒಡವೆ, ದುಡ್ಡು, ಕಾರು ಇನೋವಾ ಕಾರ್ ತಗೊಂಡ್ಬರ್ಬೇಕು ಮನೆ ಹತ್ರ. ಕಾರ್ ಕೊಡ್ಬೇಕು. ಆಮೇಲೆ ದುಡ್ಡು 1.5 ಲಕ್ಷ ಹಾಕ್ಸ್ಕೊಂಡೇ ಬೇಕು ನೀನು. ತಿಂಗಳಿಗೆ 1.5 ಲಕ್ಷ. ಅಲ್ಲ, ಮದುವೆ ಮಾಡ್ಕೊಟ್ರೆ ಏನೆಲ್ಲ ನೀವು ಮಾತುಕತೆ ಮಾಡ್ಕೊಂಡಿದ್ರಿ? ಹಣ, ಒಡವೆ, ಕಾರು, ಬೈಕು, ಈ ತರದ್ ಏನಾದ್ರು ನೀವೇನಾದ್ರು ಅವ್ರಿಗೆ ಏನಾದ್ರು ಡಿಮ್ಯಾಂಡ್ ಇಟ್ಟಿದ್ರಾ ಅಥವಾ ನೀವೇನಾದ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ರಾ? ಇಲ್ಲ, ರಿಸೆಪ್ಷನ್ ಒಂದು ಗ್ರ್ಯಾಂಡ್ ಆಗಿ ಮಾಡ್ಕೊಡ್ರಿ. ಅದು 40-45 ಲಕ್ಷ ಖರ್ಚಾಯ್ತು. ರಿಸೆಪ್ಷನ್ ಮಾಡಿದ್ವಿ, ಗ್ರ್ಯಾಂಡ್ ಆಗಿ ಮಾಡ್ಕೊಡಿ. ಆಮೇಲೆ ಏನು ಕೇಳಲ್ಲ ಅಂದ್ರು. ನಾನ್ ಹೇಳ್ದೆ, ನಿಮ್ದು ಏನಾದ್ರು ಇದ್ರೆ ಹೇಳ್ಬಿಡ್ರಿ, ಇವಾಗ ನಾವು ಕಾರ್ಡ್ ಕೊಡ್ತಾ ಇಲ್ಲ, ನಾವು ಸ್ಟಾಪ್ ಮಾಡ್ಬಿಡ್ತೀರಿ ಅಂತ. ಇಲ್ಲ ನಮ್ಗೆ ಆತರ ಏನು ಇಲ್ಲ ಅಂತ. ದೊಡ್ಡ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಂತವ್ರೆ ಅಂತ ನಾವು ಮನ್ಸು ಮಾಡಿದ್ವಿ. ಬೇರೆಯವರೆಲ್ಲ ಹೇಳಿದ್ರು ಪರವಾಗಿಲ್ಲ ಅಂತ. ಈ ಒಳಗಡೆ ಇರೋದು ಅವ್ರು ಯಾರಿಗೂ ತೋರ್ಸ್ಕೊಂಡಿಲ್ಲ. ಮಗನ್ಗೆ ಆತರ ಮಾಡ್ಸಿರೋದು ಹೇಳಿಲ್ಲ. ನನ್ಗೆ ಆಗಲ್ಲ, ನನ್ಗೆ ಆಪರೇಷನ್ ಆಗೈತೆ, ಈ ತರ ಬೇರೆ. ಆಮೇಲೆ ಯಾರಿಗೂ ಹೇಳ್ಬಾರ್ದು ನೀನು, ನಿಮ್ ದೊಡ್ಡಮ್ಮ ನಿಮ್ಮ ಅಣ್ಣ ಅವ್ರಿಗೆಲ್ಲ ಯಾರಿಗೂ ಹೇಳ್ಬಾರ್ದು ಇದೆಲ್ಲ. ಆದ್ರೂ ಅವ್ಳು ಬರಕ್ ಮನ್ಸಿಲ್ಲ ಸರ್. ನಮ್ಮ ಅಣ್ಣ ಅವ್ರಿಗೆ ಮದುವೆಗಳಾಗ್ಬೇಕಿನ್ನು. ನಾನ್ ಬಂದು ಡಿವೋರ್ಸ್ ಇದು ಅಂತ ಅದು ಆಗಲ್ಲ. ಹೆಸರೇ ಕೆಡ್ಸ್ಕೊಂತೀನಿ. ಅವ್ನ್ ಏನೇ ಆಗ್ಲಿ ನನ್ ಸುಮ್ನೆ ಒಂಚೂರು ಪ್ರೀತಿ ಕೊಟ್ಬಿಟ್ಟು ಕೈ ಹಿಡ್ಕೊಂಡು ಓಡಾಡ್ಬಿಟ್ಟಿದ್ರೆ ನಾನು ಅಲ್ಲೇ ಇದ್ಬಿಡ್ತಾ ಇದ್ದೆ. ಹಂಗೂನು ಅವ್ಳು ನಮ್ಮಿಂದೆ ಬರಲ್ಲ ಅಂತ ಅಂದ್ಲು. ಅವ್ರ ಮನೆಗೆ ಹೋಗಿ, ಇಲ್ಲ ನಾನ್ ಬರಲ್ಲ, ನಿಮ್ ಜೊತೆಲಿ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಸೂರಜ್ ನೀನ್ ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಅವಳೆ. ನಾನು ಯಾಕೆ ನೀನ್ ಆತರ ಮಾಡ್ತಾ ಇದೀಯ ನೀನು, ಬಾಮ್ಮ ಅಂತ ನಾನು ಎಷ್ಟು ಬಲವಂತ ಮಾಡಿ ಆಮೇಲೆ ಮಾತಾಡೋಣ ಬಾಮ್ಮ ಅಂತ ಕರ್ಕೊಂಡ್ ಬಂದಿದ್ದು. ಒಂದೊಂದು ಹೇಳ್ತಾ ಇದ್ರೆ ನಮ್ಗೆ ಊಟ ಸೇರ್ತಾ ಇಲ್ಲ ಸರ್. ಬೆಂಕಿ ಇಟ್ಕೊಂಡಿದೀವಿ ಹೊಟ್ಟೆಯಲ್ಲಿ. ಮನೆ ರೂಮ್ ಅಲ್ಲೇನೆ ಅವ್ರ ಅಮ್ಮನಿಗೆ ಎಷ್ಟು ನೈಸಾಗಿ ಒಂದು ಕ್ಲೂ ಕೊಟ್ಟಿಲ್ಲ ಅವಳು. ನೈಸಾಗಿ ಅವ್ರ ಅಮ್ಮಗೆ, ಹೋಗಮ್ಮ ನಾನು ಸ್ನಾನ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನೀನು ಹೋಗಿ ಮೋಟ್ರ್ ಹಾಕಮ್ಮ, ನಾನು ಇಲ್ಲೇ ಇರ್ತೀನಿ, ಆಮೇಲೆ ಏನ್ ಕೆಲಸ ಇದ್ರು ಇಬ್ರು ಮಾಡ್ಕೊಳೋಣ ಅಂತ. ತಲೆಯಲ್ಲಿ ಅವ್ರಮ್ಮ ಬಟ್ಟೆ ತಲೆಯೆಲ್ಲ ಒರೆಸಿ ಬಟ್ಟೆ ಕಿತ್ತಾಕ್ಬಿಟ್ಟು ನೋಡ್ಬಿಟ್ಟು 10 ನಿಮಿಷದಲ್ಲಿ ಇದು ಮಾಡ್ಕೊಂಡವಳೆ. ಕ್ಲೂನೇ ಕೊಟ್ಟಿಲ್ಲ ಯಾರಿಗೂ. ನನ್ಗೂ ಹೇಳಿದ್ಲು, ದೊಡ್ಡಮ್ಮ ನೀನ್ ಯಾವ್ದಾದ್ರು ಹಾಸ್ಪಿಟಲ್ ನೋಡು, ಇಬ್ಬರನ್ನು ಕರ್ಕೊಂಡೋಗಿ ಚೆಕ್ ಮಾಡ್ಸೋಣ.
ಹ್ಞೂನಮ್ಮ ಆಯ್ತು ಮಾಡ್ಸೋಣ ಅಣ್ಣ ಬರ್ಲಿ, ನಮ್ಮ ಮಗ ಟ್ರಿಪ್ ಹೋಗ್ಬಿಟ್ಟಿದ್ದ, ಅಣ್ಣ ಬರ್ಲಿ ಆಮೇಲೆ ಮಾತಾಡ್ಬಿಟ್ಟು ಎಲ್ಲ ಕರ್ಕೊಂಡೋಗಿ ಮಾಡ್ಸೋಣ ಅಂತ. ಆದ್ರೆ ದೊಡ್ಡಮ್ಮ ಅವನಿಗೆ ಮಾತ್ರ ಏನು ಇದ್ ಮಾಡ್ಬೇಡ್ರಿ, ಅವ್ನು ಹೆಂಗಾದ್ರೂ ಇರ್ಲಿ ನನ್ಗೆ ಒಂಚೂರು ಪ್ರೀತಿ ಕೊಟ್ರೆ ಸಾಕು ದೊಡ್ಡಮ್ಮ. ಆ ಮಗು ತಿರುಗಿಸಿ ಅವ್ರಿಗೊಂದ್ ಮಾತು ಏನು ಉಲ್ಟಾ ಹೇಳ್ತಾ ಇರಲಿಲ್ಲ. ಇದ್ರೂ ಯಾಕೆ ಆತ್ಮಹತ್ಯೆ ಯಾಕೆ ಮುಂದಾದ್ರು ಅನ್ನುವಂಥದ್ದು ಇವ್ರಿಗೆಲ್ಲ ಅವಮಾನ ಆಗುತ್ತೆ, ನಿಮ್ಗೆ ಅವಮಾನ ಆಗುತ್ತೆ. ನಾನು ಡಿವೋರ್ಸ್ ಕೊಟ್ಬಿಟ್ಟವಳೆ ಅಂತ ಯಾರು ಮದುವೆಗಳಾಗ್ತಾರೆ? ನಮ್ಮ ಅಣ್ಣ ಅವ್ರನ್ನ ನಾನ್ ಬಂದು ಮನೇಲಿ ಇದ್ರೆ ಇಷ್ಟ ಬೇಗ, ನಾನ್ ಏನೇ ಆಗ್ಲಿ ಅವ್ರ ಮದುವೆಗಳಾಗೋವರೆಗೂ ಆದ್ರೂ ನಾನು ಅಲ್ಲಿ ಅವ್ರ ಮನೇಲಿ ಸಹಿಸ್ಕೊಂತೀನಿ, ನಾನು ನೋಡದೇ ಇದ್ರು ಪರವಾಗಿಲ್ಲ, ಅವರು ನಾನು ಇರ್ತೀನಿ ಅಂತ ಇದ್ ಮಾಡ್ತಾ ಇದ್ವಿ ಸರ್. ಅವಳು ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ. ಆಗಿದೆ. ಇದಿಷ್ಟು ಮೃತ ಗಾನವಿಯವರ ದೊಡ್ಡಮ್ಮ ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.